ಇವತ್ತು ಗ್ಯಾಸ್ ಇಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಆಟೋದವರು ಕ್ಯೂ ಅಲ್ಲಿ ನಿಂತ್ಕೊತಾ ಇದ್ದಾರೆ. ಇದಕ್ಕೆ ಕಾರಣ ಹೊಣೆ ನಾನು 100% ಹೇಳ್ತೀನಿ, ನಮ್ಮ ರಾಜ್ಯ ಸರ್ಕಾರನೇ. ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದವರು ಏನು ಮಧ್ಯಸ್ಥಿಕೆ ತಗೊಂಡಲೆ ಇವತ್ತು ಗ್ಯಾಸ್ ಬಂಕ್ಗಳನ್ನ ಅವರ ಏಜೆಂಟ್ರುಗಳನ್ನ ಥರ ಟ್ರೀಟ್ ಮಾಡಿಕೊಂಡು ಇವತ್ತು ಕೆಲವು ಏನು ಮಾಡ್ತಾವ್ರೆ, ಗ್ಯಾಸ್ ಬಂಕಲ್ಲಿ ಇರ್ತಕ್ಕಂಥ ಏನು ಏಜೆನ್ಸಿಗಳು, ಬ್ರೋಕರ್ಗಳು, ಅವ್ರನ್ನ ಡೈರೆಕ್ಟಾಗಿ ಹೇಳ್ಬೋದು ಈ ತಲೆ ಹಿಡಕರು ಅಂತ. ಯಾಕೆ ಅಂತಂದರೆ ಇವತ್ತು ನಮ್ಮಂಥ ಆಟೋ ಡ್ರೈವರ್ಗಳನ್ನ ಇಟ್ಕೊಂಡು ತಲೆ ಹಿಡಿತಾ ಇದ್ದಾರೆ. ಯಾಕೆ ಅಂತಂದರೆ ಇದೊಂದು ದಂಧೆ ಆಗಿದೆ, ಸ್ಕೀಮ್ ಆಗಿದೆ. ಹೆಂಗೆ ನೀವು ಮುಂಬೈ ಆ ಕಡೆ ಈ ಕಡೆ ಎಲ್ಲ ಹೆಂಗೆ ದಂಧೆ ಮಾಡ್ತಾರೆ ಆ ಟೈಮ್ಗಳಲ್ಲಿ, ಇವತ್ತು ಇರಾನು ಮತ್ತು ಇಸ್ರೇಲ್ ಗಲಾಟಿ ಮುಂದೆ ಇಟ್ಕೊಂಡು ಇವತ್ತು ಈ ಮಕ್ಕಳುಗಳು ಇವರೇ ಒಂದು ಬಂಕಲ್ಲಿ ನೋಡಿದ್ರೆ 64 ಇರುತ್ತೆ, ಇನ್ನೊಂದು ಬಂಕಲ್ಲಿ ನೋಡಿದ್ರೆ 70 ಇರುತ್ತೆ, ಇನ್ನೊಂದು ಬಂಕಲ್ಲಿ ನೋಡಿದ್ರೆ 85 ಇರುತ್ತೆ. ಏನು ಇದು, ಏನು ಆಟ ಹುಡುಗಾಟನ ಅನ್ನೋದೇ ಗೊತ್ತಾಗ್ತಲ್ಲ. ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಇನ್ನೊಂದು ಈ ಇಂಧನ ಸಚಿವರು ಇದ್ದಾರಲ್ಲ, ಏನು ಅವ್ರಿಗೆ ಇಂಜಿನೇ ಇಲ್ದಂಗಾಗಿದೆ ಏನನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ ರಾಜ್ಯ ಸರ್ಕಾರ ನಮ್ಮ ಕಡೆಯಿಂದ ಏನೂ ಆಗ್ತಿಲ್ಲ, ಎಲ್ಲ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದು. ಏನಕ್ಕೆ ಅಂದರೆ ನರೇಂದ್ರ ಮೋದಿ ಅವರು ಟ್ರಂಪ್ ಜೊತೆ ತುಂಬ ಚೆನ್ನಾಗಿದ್ದಾರೆ, ಹಂಗಾಗಿ ಇರಾನಿಂದ ನಮಗೆ ಪೆಟ್ರೋಲ್ ಬರ್ತಿಲ್ಲ. ಮೇಡಮ್, ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ. ಇದೇ ಸರ್ಕಾರದವರು ಯಾರು ಹೋಗಿ ನರೇಂದ್ರ ಮೋದಿ ಸಿಕ್ಕಿದ್ರೆ ಕೈಗೋ ಕಾಲ್ಗೋ ಮುಗಿತಾರೆ. ಎಲ್ಲರೂ ಬಾಂಡಿಂಗಲ್ಲೇ ಇದ್ದಾರೆ. ಇದೇ ರಾಜ್ಯ ಸರ್ಕಾರದಲ್ಲಿ ಒಂದು ಓಡಿಸ್ತಾರೆ ಏನಂತ, ಇನ್ನೂ 20 ದಿನ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಗ್ಯಾಸಿಗೆ ತೊಂದರೆ ಇಲ್ಲ, LPG ಗ್ಯಾಸಿಗೆ ತೊಂದರೆ ಇಲ್ಲ ಅಂತ ಇದೇ ಸರ್ಕಾರ ಏನು ನಡೀತಾ ಇದೆಯಲ್ಲ ಅವರೇ ಹೇಳಿರ್ತಾರೆ. ಆದರೆ ಇವತ್ತೇನಾಗ್ತಾ ಇದೆ ಅಂತಂದರೆ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಇದೆ, ನೀವು ಹೋಗಿ ಚೆಕ್ ಮಾಡಿ, ಲಾರಿಗಳಲ್ಲಿ ಲೋಡ್ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಇವರು ಬದುಕೋಕ್ಕೋಸ್ಕರ ನಮ್ಮಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ದಿನಗೂಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಾಗಿರ್ಬೋದು, ಅವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇನ್ನೊಂದು ಹೇಳ್ತೀನಿ ನೋಡಿ, ಇವರು ಲಾಭಕ್ಕೋಸ್ಕರ ಮಾಡ್ತಿರೋದು ಬಿಟ್ಟರೆ ಅದೇನೋ ಹುಚ್ಚು ಮದುವೆಯಲ್ಲಿ ಉಂಡೋನೇ ಜಾಣ ಅನ್ನಂಗೆ ಈ ಹಂಗೆ ಮಾಡ್ತಾ ಇದ್ದಾರೆ. ಈ ಮಕ್ಕಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ನಾವು ನಿಜವಾಗೂ ಟ್ಯಾಂಕ್ ಕೊಡಲೇಬೇಕು. ದಯವಿಟ್ಟು ಸತ್ತು ಪ್ರಜೆಗಳು ಎದ್ದು ನಿಂತ್ಕೊಂಡು ಮುಂದೆ ಬರಲಿಲ್ಲ ಅಂದರೆ ನಾಳೆ ನಿಮ್ಮ ಏನು ಮುಂದಿನ ಪೀಳಿಗೆ ಏನು ನಿಮ್ಮ ಮಕ್ಕಳುಗಳಿದೆ, ನಾವೆಲ್ಲ ಈ ದೇಶ ಅಲ್ಲ ಈ ರಾಜ್ಯನ ಬಿಟ್ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ಎಲ್ಲರೂ ಹೋಗೋ ಪರಿಸ್ಥಿತಿ ಬರುತ್ತೆ. ಇವತ್ತು ಕರ್ನಾಟಕದಲ್ಲಿ ಅದು ಈ ಬೆಂಗಳೂರಿನಲ್ಲಿ ವಲಸಿಗರೇ ಜಾಸ್ತಿ ಇದ್ದಾರೆ. ಅದರಲ್ಲಿ ಮಂಡ್ಯ, ಮೈಸೂರು, ಚನ್ನಪಟ್ಟಣ, ರಾಯಚೂರು, ಬಳ್ಳಾರಿ, ಹುಬ್ಳಿ, ದಾವಣಗೆರೆ ಈ ಕಡೆ ಭಾಗದಿಂದ ಬಂದಿರತಕ್ಕಂಥ ಜೀವನ ಮಾಡ್ತಕ್ಕಂಥ ಎಷ್ಟೋ ಜನಗಳು ಇವತ್ತು ಕೂಲಿ ಕಾರ್ಮಿಕರಿಗೆ ಈ ಸರ್ಕಾರ ಏನು ಒದಗಿಸ್ತಾ ಇಲ್ಲ. ಅಟ್ಲೀಸ್ಟು ಬೇಯಿಸ್ಕೊಂಡು ತಿನ್ನೋಣ ಅಂದರೆ ಗ್ಯಾಸೇ ಕೊಡ್ತಾ ಇಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ? ಯಾವನೋ ಒಬ್ಬ ಹೇಳ್ತಾನೆ, ಇದೇನು ನಿಮ್ಮ ಅಪ್ಪನ ಸರ್ಕಾರ ಅಲ್ಲ, ನಮ್ಮಪ್ಪನ ಸರ್ಕಾರ ಅಂತ. ಅವನು ಕೇಳೋ ಕಮಂಗಿಗೆ ಹೇಳ್ತೀನಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ವಾ, ಈ ವಿಚಾರವಾಗಿ ನೀನು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇವತ್ತು ನೋಡಿ, ಇವತ್ತು ಸಾರ್ವಜನಿಕರೇ ಇಲ್ಲೆಲ್ಲ ಸಾರ್ವಜನಿಕರೇ ನಿಂತ್ಕೊಂಡಿರೋದು. ಸಾರ್ವಜನಿಕರಿಗೆ ತೊಂದರೆ ಆದಾಗ ಸಾರ್ವಜನಿಕರೇ ಮಾತಾಡಬೇಕು. ಆದರೆ ಸಾರ್ವಜನಿಕರು ಎಲ್ಲಿವರೆಗೂ ಮಾತಾಡಲ್ಲ, ಎಲ್ಲಿವರೆಗೂ ನೀವು ಕೇಳಲ್ಲ, ಅಲ್ಲಿವರೆಗೂ ನಿಮ್ಮ ಯೋಗ್ಯತೆಗಳೇ ಇಷ್ಟೇ. ನಾವು ಯಾವತ್ತೂ ವಿಚಾರವಾಗಿ ನಾವು ಹೋಗಿಲ್ಲ ಅಂತಂದರೆ, ಯಾವಾಗ ಎಣ್ಣೆ, ಸೀರೆ, ಚಡ್ಡಿ, ಸಾರಾಯಿ, 500 ರೂಪಾಯಿ ನೋಟು ಓಟ್ ಹಾಕ್ತೀರಾ, ಅಲ್ಲಿವರೆಗೂ ಇದೇ ರೀತಿ ನಮ್ಮ ಭಾರತ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು. ಇಲ್ಲಿ ನರೇಂದ್ರ ಮೋದಿ ಗಾರು ಬೈಬೋದು, ಇಲ್ಲಿರ್ತಕ್ಕಂಥ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಬೈಬೋದು. ಪ್ರಜಾಪ್ರಭುತ್ವ ಇಲ್ಲಿ ಯಾರ್ದು ಇದಿಲ್ಲ. ಓಟ್ ಹಾಕೋ ದಿನ ಮಾತ್ರ ನಾವು ರಾಜರಾಗಿರ್ತೀವಿ. ಓಟ್ ಹಾಕಿಸ್ಕೊಂಡ್ಮೇಲೆ ಇಡೀ ಕರ್ನಾಟಕದಲ್ಲಿ ಅವರೇ ರಾಜರಾಗಿರ್ತಾರೆ. ಮೇಡಮ್, ಈ ಕಡೆ ರಾಜ್ಯ ಸರ್ಕಾರನೂ ಕಾರಣ ಅಲ್ಲ, ಈ ಕಡೆ ಕೇಂದ್ರ ಸರ್ಕಾರನೂ ಅಲ್ಲ. ಇಲ್ಲಿ 420 ಕೆಲಸ ಮಾಡ್ತಾ ಇದ್ದಾರಲ್ಲ ಈ ಗ್ಯಾಸ್ ಬಂಕ್ಗಳಲ್ಲೋ ಆ ಕಾರಣ. ಇದರಲ್ಲಿ ನೀವೆಲ್ಲೇ ಹೋಗಿ ಚೆಕ್ ಮಾಡಿ, ನಿಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಹೋಗಿ ಚೆಕ್ ಮಾಡಿ, ಎಲ್ಲ ಬಂಕ್ಗಳಲ್ಲೂ ಗ್ಯಾಸ್ ಇದೆ. ಎಲ್ಲ ಏನು ಏಜೆನ್ಸಿಗಳಲ್ಲಿ ಗ್ಯಾಸು ಫಿಲ್ಲಿಂಗ್ ಇದೆ. ಆದರೆ ಇವರು ಮಾಡಬೇಕಾದ ಕೆಲಸ ಏನಂದರೆ ಬ್ಲ್ಯಾಕಲ್ಲಿ ದಂಧೆ ಮಾಡ್ತಾವ್ರೆ. ಬ್ಲ್ಯಾಕಲ್ಲಿ ಕೊಟ್ಟರೆ, ಇವತ್ತು ಬ್ಲ್ಯಾಕಲ್ಲಿ ಕೊಡ್ತಾ ಇದ್ದೀರಲ್ಲ ನೀವು ಮಕ್ಕಳುಗಳಿಗೆ, ನಿಮ್ಮ ಮನೇಲಿ ಹೆಂಡತಿ ಮಕ್ಕಳಿಲ್ವಾ? ಇವತ್ತು ಯಾವುದೇ ರಾಜಕಾರಣಿ ಮನೆಗಳಲ್ಲಿ ಹೋಗಿ ಚೆಕ್ ಮಾಡಿ, ನೀವು ಅವ್ರ ಮನೇಲಿ ಗ್ಯಾಸ್ ಇರುತ್ತಾ ಇಲ್ವೋ ಚೆಕ್ ಮಾಡಿ. ಮೊದಲು ಅವ್ರ ಮನೇಲಿ ಚೆಕ್ ಮಾಡಿ. ಎಲ್ಲರ ಮನೇಲೂ ಫುಲ್ಲು 3-4 ಸಿಲಿಂಡ್ರ್ ಇರುತ್ತೆ. ನಮ್ಮಂಥ ಬಡವರು ನಿಮ್ಮಂಥವ್ರ ಮಧ್ಯದಲ್ಲೇ ನಾವು ಹಿಂಗೆ ಕೀಚಾಡ್ಕೊಂಡು ಹಾರಾಟಕೊಂಡು ಓಡಾಡಿಕೊಂಡು ಸಾಯ್ಬೇಕಷ್ಟೇ. ಫಸ್ಟು ಓಟ್ ಹಾಕೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು. ನಾನು ಬ್ಲೈಂಡ್ ಮಾಡ್ತಿರೋದು ರಾಜ್ಯ ಸರ್ಕಾರಕ್ಕೂ ಬ್ಲೈಂಡ್ ಮಾಡ್ತಾಯಿದ್ದೀನಿ, ಮೋದಿಯವ್ರಿಗೂ ಡೈರೆಕ್ಟಾಗಿ ಕ್ವಶನ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಯಾಕೆ ಬಡಪಾಯಿ ನಮ್ಮ ಜನಗಳನ್ನ, ಅಮಾಯಕರನ್ನ ಬಲಿ ತೊಗೊತೀರಾ? ದಯವಿಟ್ಟು ಇದಕ್ಕೆ ಘನ ಸರ್ಕಾರ ಆಗಿರ್ಬೋದು, ನಮ್ಮ ಏನು ಮೋದಿಯವರು ಇದ್ದಾರಲ್ಲ ಅವರು ಅಷ್ಟೇ. ನೀವು 100 ಕೋಟಿ ಜನರ ಆಸ್ತಿ, ನೀವು 100 ಕೋಟಿ ಜನಗಳನ್ನ ಒಂದು ಒಗ್ಗೂಡಿಸಿ ನೀವು ಗೆದ್ದಿದ್ದೀರಾ. ಅದೇ ರೀತಿ ಇಲ್ಲಿ 7 ಕೋಟಿ ಕನ್ನಡಿಗರನ್ನ ಜೊತೆಗೂಡಿಸ್ಕೊಂಡು ನೀವು ಗೆದ್ದಿದ್ದೀರಾ ಸಿದ್ದರಾಮಯ್ಯವರೇ. ಇಲ್ಲಿ ಪಕ್ಷಪಾತ ಮಾಡಬೇಡಿ.
ಇರಾನಲ್ಲಿ ಆಗಿದೆಯಾ, ಅಲ್ಲಾಗಿದೆ, ಆಗಿದೆ, ತೊಂದರೆ ಆಗಿದೆ, ಒಪ್ಕೊಳ್ಳೋಣ. ಇರೋ ಗ್ಯಾಸ್ಗಳನ್ನ ಕೊಡ್ರಿ. ಇವತ್ತು ಬಡ ಸಾಮಾನ್ಯರುಗಳು ನೋಡಿ, ನಮ್ಮ ಇಲ್ಲೇನಾಗಿದೆ ಅಂದರೆ, ನಾವು ಗಂಡಸರಾಗಿ ಗಂಡಸ್ ಥರ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ಕೆಲವು ಹೆಣ್ಮಕ್ಳುಗಳು ಹೆಂಗಸ್ಥಾನದಲ್ಲಿ ಮಾತಾಡೋಕ್ಕಾಗ್ತಲ್ಲ. ಯಾಕೆ ಅಂತಂದರೆ ಉಚಿತವಾಗಿ 2000 ಇಸ್ಕೊತಾರೆ, ಉಚಿತವಾಗಿ ಬಸ್ ಕೊಟ್ಟಿದ್ದಾರೆ ಅಂತಾರೆ, ಉಚಿತವಾಗಿ ಕರೆಂಟ್ ಬಿಲ್ ಕೊಟ್ಟಿದ್ದಾರೆ ಅಂತಾರೆ, ಉಚಿತವಾಗಿ ಎಲ್ಲಿ ಬೇಕಾದ್ರೆ ಓಡಾಡ್ತಾರೆ. ಒಂದು ಗಾದೆ ಇದೆ, ಏನಂತ ಗಾದೆ ಅಂದರೆ, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ನೋಡಬಾರ್ದು ಅಂತ. ಹಾಗಾಗಿ ಇವತ್ತೇನಾಗಿದೆ ಅಂದರೆ, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂದರೆ ಅಕ್ಕಿ ಕೊಡ್ತಾವ್ರೆ ಸಿದ್ದರಾಮಯ್ಯ ಅವರು, ಅದಕ್ಕೆ ಕೆಟ್ಟದನ್ನು ಮಾತಾಡ್ತಾ ಇಲ್ಲ. ಮತ್ತು ಕೆಟ್ಟದನ್ನು ನೋಡಬಾರ್ದು ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಓಡಾಡ್ತಾ ಇದ್ದಾರೆ ಫ್ರೀಯಾಗಿ ಹೆಣ್ಮಕ್ಳುಗಳು. ಹಾಗಾಗಿ ಕೆಟ್ಟದನ್ನು ನೋಡ್ತಾ ಇಲ್ಲ, ಅವ್ರು ಮಾಡೋ ಅನ್ಯಾಯನ ಮಾತಾಡ್ತಾ ಇಲ್ಲ. ಮತ್ತು ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದಲ್ಲ. ಹಾಗಾಗಿ ಯಾರ ಬಗ್ಗೆನೂ ಯಾರು ಮಾತಾಡ್ತಾ ಇಲ್ಲ. ನಾವು ಇನ್ಕ್ಲೂಡು, ನಾವು ಈ ರಾಜ್ಯದ ಪ್ರಜೆ ಆಗಿ 7 ಕೋಟಿಲಿ ನಾನು ಒಬ್ಬರ ಪ್ರಜೆ ಆಗಿ ನಿಮಗೆ ಓಟ್ ಹಾಕಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ, ಸಮಾಜದಲ್ಲಿ ಶಾಂತಿನ ಕದಲಿಸ್ಬೇಡಿ. ನಿಮ್ಮ ರಾಜಕೀಯ ಬೇಳೆಗಳಿಗೆ ದಯವಿಟ್ಟು ಪಬ್ಲಿಕ್ನ ಹಾಳು ಮಾಡಬೇಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ.